Hello dear students, welcome back to online classes. So in this class we are going to learn an important lesson, that is heredity and evolution. So dear students, let us know first the meaning of heredity and evolution. Heredity means that is the transfer of character from one generation to next generation, or transfer of character from parents to offsprings. And at the same time, there is no transfer of character, there is no transfer of same character or exact characters from our parents to us. There should be some changes from parents to the offsprings because of evolution. The main reason for evolution is it causes because of variation in the organisms from parents to offsprings. So variation nothing but changes. That means there is an error in the copying of DNA at the time of reproduction. So reproduction ಆಗುವಾಗ DNA ಕಾಪಿ ಆಗುತ್ತೆ. DNA ಕಾಪಿ ಆಗೋದ್ರಿಂದ ನಮಗೆ ಸೇಮ್ ಕ್ಯಾರೆಕ್ಟರ್ ಪೇರೆಂಟ್ಸಿಂದ ನಮಗೆ ಬರುತ್ತೆ, ಪೇರೆಂಟ್ಸಿಂದ ನಮ್ಗೆ ಬರುತ್ತೆ. ಬಟ್ ಎಕ್ಸಾಕ್ಟ್ ಸೇಮ್ ಕಾಪೀಸ್ ಇರಲ್ಲ. ವಿ ಆರ್ ಡಿಫ್ರೆಂಟ್ ಫ್ರಮ್ ಅವರ್ ಪೇರೆಂಟ್ಸ್ ಬಿಕಾಸ್ ಆಫ್ ಎವಲ್ಯೂಷನ್. ಸೊ ಎವಲ್ಯೂಷನ್ ಆಗೋದಕ್ಕೆ ಏನು ಕಾರಣ ಅಂತ ಅಂದರೆ ವೇರಿಯೇಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಇದೆ ನಮ್ಮಲ್ಲಿ. ಸೊ ಆ ಕ್ಯಾರೆಕ್ಟರ್ ಕಾರಣ ಆಗುತ್ತೆ. ವೇರಿಯೇಷನ್ ನಥಿಂಗ್ ಬಟ್ ಈ DNA ಕಾಪಿ ಆಗಬೇಕಾದ್ರೆ ದೇರ್ ಆರ್ ಸಮ್ ಎರರ್ಸ್. ಸೊ ಆ ಎರರ್ಸ್ಗಳಿಂದ ಅಂದರೆ ಸೇಮ್ ಕಾಪಿ DNA ಕಾಪಿ ಆಗಲ್ಲ. ಆ ಎರರ್ಸ್ಗಳಿಂದ ನಮಗೆ ಎವಲ್ಯೂಷನ್ ಬರುತ್ತೆ. ಆ ಎರರ್ಸ್ ಕಾಸಸ್ ದ ವೇರಿಯೇಷನ್ ಕಾಸಸ್ ದ ಎವಲ್ಯೂಷನ್. ಸೊ ವೇರಿಯೇಷನಿಂದ ಏನು ಹೆಲ್ಪ್ ಆಗುತ್ತೆ, ಮತ್ತು ಹೆರಿಡಿಟಿಯಿಂದ ಏನು ಹೆಲ್ಪ್ ಆಗುತ್ತೆ. ಹೆರಿಡಿಟಿ ಅಂದರೆ ಏನು, ಯಾವ ರೀತಿ ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ ಅಥವಾ ಒನ್ ಜನ್ರೇಷನ್ ಟು ನೆಕ್ಸ್ಟ್ ಜನ್ರೇಷನ್ ಕ್ಯಾರೆಕ್ಟರ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಸೊ ಏನು ರೂಲ್ಸ್ ಇದೆ ಕ್ಯಾರೆಕ್ಟರ್ಸ್ಗಳು ಟ್ರಾನ್ಸ್ಫರ್ ಆಗೋದಕ್ಕೆ, ಹೇಗೆ ಕ್ಯಾರೆಕ್ಟರ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ, ಯಾವ್ಯಾವ ಥರ ಕ್ಯಾರೆಕ್ಟರ್ಸ್ಗಳು ಇರ್ತವೆ, ಅದನ್ನೆಲ್ಲ ನಾವು ಈ ಲೆಸನಲ್ಲಿ ಓದ್ತಾ ಹೋಗ್ತೀವಿ. ಸೊ ವಿಲ್ ಸಿ ಸಮ್ ಇಂಟ್ರೊಡಕ್ಷನ್. ಲೆಟ್ ಅಸ್ ಸಿ ದ ಪಿಕ್ಚರ್ಸ್. ಸೊ ಯು look at this picture. Let's see, there is no similar characters. They are the same children from same parents, but there is no similarities between them because of variation. Look at the birds. There is no similarities. Looks like similar, but there is a difference in the color of the birds, as same as the leaves. If you take this animal and this beetles, see that there is changes in the shape, size and color. So ಈ ರೀತಿ changes ಆಗ್ತಾ ಹೋಗುತ್ತೆ. This is because of variation. So let's take the definition for heredity and variation. So heredity means the transfer of character from parents to their offsprings is called heredity. That means ಕ್ಯಾರೆಕ್ಟರ್ಸ್ಗಳು ಪೇರೆಂಟ್ಸಿಂದ ನಮಗೆ ಸೇಮ್ ಕ್ಯಾರೆಕ್ಟರ್ಸ್ಗಳು ಬರುವಂಥದ್ದು. ಇನ್ನು ವೇರಿಯೇಷನ್ ಅಂತ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾರೆಕ್ಟರ್ ಆರ್ ಟ್ರೇಟ್ಸ್ ಅಂದರೆ ಪೇರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಅಮಾಂಗ್ ದ ಇಂಡಿವಿಜುವಲ್ of the same species are called variation. So this is heredity and variation. So next, ಸೊ ಕ್ಯಾರೆಕ್ಟರ್ಸ್ಗಳು ಏನಾಗುತ್ತೆ, ಇನ್ಹೆರಿಟೆನ್ಸ್ ಆಗುತ್ತೆ. ಇನ್ಹೆರಿಟೆನ್ಸ್ ಅಂದರೆ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಈ ಕ್ಯಾರೆಕ್ಟರ್ಸ್ಗಳು ಯಾವ ರೀತಿ ಇನ್ಹೆರಿಟೆನ್ಸ್ ಆಗುತ್ತೆ ಅಂದರೆ ಡಿ ಎನ್ ಎಲ್ಲಿ ಏನಿರುತ್ತೆ, ಜೀನ್ಸ್ ಇರುತ್ತೆ. ಸೊ ಈ DNA ಎಲ್ಲಿರುತ್ತೆ ಅಂತ ಕೇಳಿದರೆ ನೋಡ್ರಿ, ವಿ ಹ್ಯಾವ್ ಎ ಕ್ಲಿಯರ್ ಪಿಕ್ಚರ್ ಹಿಯರ್. ನೋಡ್ರಿ, ಇಲ್ಲಿ ಸೆಲ್ ಇದೆ. ಸೆಲ್ನ ಒಳಗೆ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ನ ಒಳಗೆ ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ಸ್ನ ಒಳಗಡೆ DNA ಇರುತ್ತೆ. DNA ಅಲ್ಲಿ ಜೀನ್ಸ್ಗಳಿರುತ್ತೆ. ದೇ ರೆಪ್ರೆಸೆಂಟ್ಸ್ ದ ಸಿಂಗಲ್ ಇಂಡಿವಿಜುವಲ್ ಕ್ಯಾರೆಕ್ಟರ್. ಸೊ
ಅವುಗಳು ಏನಾಗುತ್ತೆ ಒನ್ ಜನರೇಷನಿಂದ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬೈ ದಟ್ ಇಟ್ ಕ್ಯಾರೀಸ್ ದ ಕ್ಯಾರೆಕ್ಟರ್ಸ್. ಸೊ DNA ಇಸ್ ಕಾಲ್ಡ್ ವೆಹಿಕಲ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. ಸೊ ಯಾವ ರೀತಿ ಕ್ಯಾರೆಕ್ಟರ್ಸ್ಗಳು ಟ್ರಾನ್ಸ್ಫರ್ ಆಗಬೇಕು, ವಾಟ್ ಆರ್ ದ ರೂಲ್ಸ್ ಆರ್ ದೇರ್ ಟು ಟ್ರಾನ್ಸ್ಫರ್ ದ ಕ್ಯಾರೆಕ್ಟರ್ಸ್ ಆರ್ ಕಂಡೀಷನ್ಸ್. ಸೊ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾವು ನಮ್ಮ ಗ್ರೇಕರ್ ಜಾನ್ ಮೆಂಡಲ್ ಅಂತ ಒಬ್ಬರು ಗ್ರೇಟ್ ಸೈಂಟಿಸ್ಟ್ ಇದ್ದಾರೆ. ಅವರು ಒಂದಿಷ್ಟು ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್, ಲಾಂಗ್ ಟರ್ಮ್ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ದೇ ಐಡೆಂಟಿಫೈ ದ ರೂಲ್ಸ್ ಫಾರ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ಗಳು ಇನ್ಹೆರಿಟ್ ಆಗೋದಕ್ಕೆ, ಇನ್ಹೆರಿಟ್ ಅಂದರೆ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದಿಷ್ಟು ರೂಲ್ಸ್ಗಳನ್ನು ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ದೋಸ್ ರೂಲ್ಸ್, how characters are transferring from one generation to the another generation. So if you take any characters, there are two pair of contrasting characters are there. pair of contrasting character. Pair of contrasting character ಅಂತಂದ್ರೆ ನೀವು ಯಾವುದೇ ಕ್ಯಾರೆಕ್ಟರ್ನ ತಗೊಂಡ್ರು ಅದರಲ್ಲಿ ಈಗ ಹೈಟ್ ಮತ್ತೆ ಶಾರ್ಟ್ ಅಂತ, ಟಾಲ್ ಮತ್ತೆ ಶಾರ್ಟ್ ಅಂತ, ಹೈಟ್ಗೆ ಸಂಬಂಧಪಟ್ಟಂತೆ ಹೈಟ್ ಅನ್ನೋದೊಂದು ಕ್ಯಾರೆಕ್ಟರ್, ಅದರಲ್ಲಿ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ಹೈಟಲ್ಲಿ ಟಾಲ್ ಮತ್ತು ಶಾರ್ಟ್ ಅಂತ. ಇನ್ನು ನೀವು ಒಂದು ಪ್ಲ್ಯಾಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಪೀ ಪ್ಲ್ಯಾಂಟನ್ನು ತಗೊಳ್ತಾರೆ. ನಮ್ಮ ಗ್ರೇಗರ್ ಜಾನ್ ಮೆಂಡಲ್ ಅವರು ಪೀ ಪ್ಲ್ಯಾಂಟನ್ನು ತಗೊಳ್ತಾರೆ ಫಾರ್ ಇಸ್ ಎಕ್ಸ್ಪೆರಿಮೆಂಟ್. ಸೊ ಪೀ ಪ್ಲ್ಯಾಂಟನ್ನು ಯಾಕೆ ತಗೊಳ್ತಾರೆ ಅಂದರೆ ಯು ಕ್ಯಾನ್ ಸಿ ದ ನಂಬರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, more number of contrasting character in the plant. ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ಸ್ನ ನಾವು ಪಿ ಪ್ಲ್ಯಾಂಟಲ್ಲಿ ನೋಡ್ಬೋದು. ಆಮೇಲೆ ಇಟ್ ಈಸ್ ಹ್ಯಾವಿಂಗ್ ಶಾರ್ಟ್ ಲೈಫ್ ಸೈಕಲ್ ಇರೋದ್ರಿಂದ ಪಿ ಪ್ಲ್ಯಾಂಟನ್ನು ಅವ್ರು ತಗೊಳ್ತಾರೆ. ಓಕೆನಾ. ಇನ್ನು ಎರಡು ರೀತಿಯ ಕ್ಯಾರೆಕ್ಟರ್ಸ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಈಗ ಹೈಟ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಬಂದರೆ ಅದರಲ್ಲಿ ಟಾಲ್ ಮತ್ತು ಶಾರ್ಟ್ ಅಂತ. ಇನ್ನು ಪ್ಲ್ಯಾಂಟ್ನ ಸೀಡ್ಗೆ ಬಂದರೆ ದೇರ್ ಆರ್ ರೌಂಡ್ ಸೀಡೆಡ್ ಪ್ಲ್ಯಾಂಟ್ಸ್ ಆರ್ ದೇರ್ ಆ್ಯಂಡ್ ರಿಂಕಲ್ ಸೀಡೆಡ್ ಪ್ಲ್ಯಾಂಟ್ಸ್ ಆರ್ ದೇರ್. ಶೇಪ್ ಆಫ್ ದ ಸೀಡ್ಸ್ಗೆ ಬಂದರೆ. ಆಮೇಲೆ ಕಲರ್ ಆಫ್ ದ ಸೀಡ್ಸ್ಗೆ ಬಂದರೆ ಯೆಲ್ಲೋ ಮತ್ತು ಗ್ರೀನ್ ಸೀಡ್ಸ್ ಮತ್ತು ಯೆಲ್ಲೋ ಸೀಡ್ಸ್ ಅಂತ ಬರುತ್ತೆ. ಈ ಥರ ಡಿಫ್ರೆಂಟ್ ಟೂ ಕ್ಯಾರೆಕ್ಟರ್ಸ್ನ ಇರುತ್ತೆ ಅದರಲ್ಲಿ. ಹಾಗಾದರೆ ಸರ್ ಒಂದು ಪ್ಲ್ಯಾಂಟ್ ಟಾಲ್ ಆಗಿರೋದಕ್ಕೆ ಮತ್ತು ಶಾರ್ಟ್ ಆಗಿರೋದಕ್ಕೆ ಏನು ಕಾರಣ, ಹೇಗೆ ಡಿಸೈಡ್ ಆಗುತ್ತೆ ಇದು ಟಾಲ್ ಪ್ಲ್ಯಾಂಟ್ ಮತ್ತು ಇದು ಶಾರ್ಟ್ ಪ್ಲ್ಯಾಂಟ್ ಅಂತ ಕೇಳಿದ್ರೆ, ಇಲ್ಲಿ ಎರಡು ಕ್ಯಾರೆಕ್ಟರ್ ಇದಾವಲ್ವ, ಟಾಲ್ ಮತ್ತು ಶಾರ್ಟ್ ಅನ್ನೋದು. ಸೊ ಎರಡು ಕ್ಯಾರೆಕ್ಟರ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇರುತ್ತೆ ಅಥವಾ ಡಾಮಿನೆಂಟ್ ಜೀನ್ ಆಗಿರುತ್ತೆ, ಅಂದರೆ ಹೈ ಕೆಪಾಸಿಟಿ ಇರುವಂಥ ಜೀನ್ ಆಗಿರುತ್ತೆ. ಇನ್ನೊಂದು ವೆದರ್ ಇಟ್ ಶಾರ್ಟೇ ಆಗಬೇಕು ಟಾಲೇ ಆಗಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಡಾಮಿನೆಂಟ್ ಆಗಿರುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಏನೋ ರಿಸೆಸಿವ್ ಕ್ಯಾರೆಕ್ಟರ್ ಆಗಿರುತ್ತೆ, ಅಂದರೆ ವೀಕ್ ಕ್ಯಾರೆಕ್ಟರ್ ಇರುತ್ತೆ. ಯಾಕೆಂದರೆ ಡಾಮಿನೆಂಟ್ ಅಂದರೆ ಮೋರ್ ಕೆಪಾಸಿಟಿ, ಶಕ್ತಿ ಜಾಸ್ತಿ ಇರೋಂಥ ಕ್ಯಾರೆಕ್ಟರ್. ಅದು ಇದ್ದಾಗ ಶಾರ್ಟ್ ಪ್ಲ್ಯಾಂಟ್ ಏನಾಗುತ್ತೆ, ಶಾರ್ಟ್ ಕ್ಯಾರೆಕ್ಟರ್ ಇದೆಯಲ್ಲ, ಶಾರ್ಟ್ ಅನ್ನುವಂಥ ಕ್ಯಾರೆಕ್ಟರ್, ಈಗ ಅಕಸ್ಮಾತ್ ಡಾಮಿನೆಂಟ್ ಕ್ಯಾರೆಕ್ಟರ್ನ ನಾವು ಟಾಲ್ ಅಂತ ತಗೊಂಡ್ರೆ, ಟಾಲ್ ಜೀನ್ಸ್ ಇದ್ದಾಗ ಶಾರ್ಟ್ ಜೀನ್ಸ್ನ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗಲ್ಲ. ಯಾಕೆ, ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಜೀನ್ ಅಂತ ಅನ್ಕೊಬೇಕು ನಾವು. ಟಾಲ್ ಪ್ಲ್ಯಾಂಟ್ ಬಂತು ಅಂದರೆ ಜಾಸ್ತಿ, ಅದು ಟಾಲ್ ಈಸ್ ದ ಡಾಮಿನೆಂಟ್ ಜೀನ್ ಅಂತ ಅನ್ಕೊಬೇಕು. ಅಥವಾ ಅದೇ ಪ್ಲೇಸಲ್ಲೇ ಶಾರ್ಟ್ ಪ್ಲ್ಯಾಂಟ್ ಬಂತು ಅಂತಂದರೆ ಶಾರ್ಟ್ ಪ್ಲ್ಯಾಂಟ್ ಆಗೋದಕ್ಕೆ ಕಾರಣ ಆಗಿರುವಂಥ ಜೀನ್ಸ್ ಇದೆಯಲ್ಲ ಅದು ಡಾಮಿನೆಂಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಜೀನ್ ಅಂತ ನಾವು ಅನ್ಕೊಬೇಕು. ಸೊ ಈಗ ಎರಡು ಥರದ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳಿದೆ. ಅದರಲ್ಲಿ ಒಂದು ಡಾಮಿನೆಂಟ್ ಜೀನ್ ಆಗಿರುತ್ತೆ, ಇನ್ನೊಂದು ರಿಸೆಸಿವ್ ಜೀನ್ ಆಗಿರುತ್ತೆ. ಡಾಮಿನೆಂಟ್ ಜೀನ್ ಮತ್ತು ರಿಸೆಸಿವ್ ಜೀನ್ ಅಂತ ಕರಿತೀವಿ. ಸೊ ಡಾಮಿನೆಂಟ್ ಪ್ರೆಸೆಂಟ್ ಇದ್ದಾಗ ನಾವಿಲ್ಲಿ ಈ ಎಕ್ಸ್ಪೆರಿಮೆಂಟಲ್ಲಿ ಏನಂತ ತಗೊಳ್ಳೋಣ ಅಂತ ಅಂದರೆ, ಟಾಲ್ ಪ್ಲ್ಯಾಂಟನ್ನು ಡಾಮಿನೆಂಟ್ ಜೀನ್ ಅಂತ ತಗೊಳ್ಳೋಣ, ಶಾರ್ಟ್ ಪ್ಲ್ಯಾಂಟನ್ನು ರಿಸೆಸಿವ್ ಜೀನ್ಸ್ ಅಂತ ತಗೊಳ್ಳೋಣ. ಓಕೆನಾ. ಸೊ ಈಗ ಟಾಲ್ ಪ್ಲ್ಯಾಂಟ್ ಅಥವಾ ಟಾಲ್ ಜೀನ್, ಡಾಮಿನೆಂಟ್ ಜೀನ್ ಪ್ರೆಸೆಂಟ್ ಇದ್ದಾಗ ನಮಗೆ ಡಾಮಿನೆಂಟ್ ಕ್ಯಾರೆಕ್ಟರ್ಸೇ ಬರುತ್ತೆ, ಟಾಲ್ ಪ್ಲ್ಯಾಂಟೇ ಬರುತ್ತೆ. ರಿಸೆಸಿವ್ ಕ್ಯಾರೆಕ್ಟರ್ ಮತ್ತು ಸರ್ ಶಾರ್ಟ್ ಪ್ಲ್ಯಾಂಟ್ ಯಾವಾಗ ಬರುತ್ತೆ ಕೇಳಿದರೆ, ಎರಡೂ ಜೀನ್ಸ್ಗಳು, ಈಗ ಎರಡು ಜೀನ್ಸ್ ಟಾಲ್ ಪೇರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದೆ ನಾನು,
ಸೊ ಟಾಲ್ ಟಾಲ್ ಇರುತ್ತೆ ಅಂತ ಅನ್ಕೋಣ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತಾರೆ ಅವರು. ಸೊ ದಿಸ್ ಈಸ್ ಪ್ಯೂರ್ ಶಾರ್ಟ್ ಪ್ಲಾಂಟ್, ದಿಸ್ ಈಸ್ ಪ್ಯೂರ್ ಟಾಲ್ ಪ್ಲಾಂಟ್. ಕ್ಯಾಪಿಟಲ್ ಟಿ ಎರಡು ಜೀನ್ಸ್ ನಾವು ಟ್ರೇಟ್ಸ್ ಅಂತ ಹೇಳಿದ್ನಲ್ಲ ನಾನು ಅವಾಗಲೇ, ಇದು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಪ್ಯೂರ್ ಟಾಲ್ ಪ್ಲಾಂಟ್ ಮತ್ತೆ ಪ್ಯೂರ್ ಶಾರ್ಟ್ ಪ್ಲಾಂಟ್ ಅನ್ನು ನಾವು ಕ್ರಾಸ್ ಪಾಲಿನೇಷನ್ ಮಾಡೋಣ. ಓಕೆನಾ? ಪ್ಯೂರ್ ಟಾಲ್ ಪ್ಲಾಂಟ್ ಮತ್ತೆ ಪ್ಯೂರ್ ಶಾರ್ಟ್ ಪ್ಲಾಂಟ್. ಪ್ಯೂರ್ ಟಾಲ್ ಪ್ಲಾಂಟ್ ಅಲ್ಲಿ ಜೀನ್ಸ್ ಏನಾಗಿರುತ್ತೆ, ಕ್ಯಾಪಿಟಲ್ ಟಿ. ಪ್ಯೂರ್ ಶಾರ್ಟ್ ಪ್ಲಾಂಟ್ ಅಲ್ಲಿ ಜೀನ್ಸ್ ಏನಾಗಿರುತ್ತೆ, ಸ್ಮಾಲ್ ಟಿ ಅಂತ ನಾವು ಒಂದು ಸಿಂಬಲ್ ಕೊಟ್ಕೊಂತೀವಿ ಅಷ್ಟೇ. ಅದು ಗೊತ್ತಾಗತ್ತಾ? ಕ್ಯಾಪಿಟಲ್ ಟಿ ಅಂದರೆ ಪ್ಯೂರ್ ಟಾಲ್ ಪ್ಲಾಂಟ್, ಸ್ಮಾಲ್ ಟಿ ಅಂದರೆ ಪ್ಯೂರ್ ಶಾರ್ಟ್ ಪ್ಲಾಂಟ್. ಸೊ ಅವೆರಡನ್ನು ನಾವು ಕ್ರಾಸ್ ಪಾಲಿನೇಷನ್ ಮಾಡೋಣ. ಕ್ರಾಸ್ ಪಾಲಿನೇಷನ್ ಮಾಡಿದಾಗ ನೋಡ್ರಿ, ಒಂದು ಟಾಲ್ ಪ್ಲಾಂಟ್, ಇನ್ನೊಂದು ಶಾರ್ಟ್ ಪ್ಲಾಂಟ್, ಎತ್ತರ ಗಿಡ ಮತ್ತು ಗಿಡ್ಡ ಗಿಡವನ್ನು ನಾವು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಯಾವ ಪ್ಲ್ಯಾಂಟ್ ಬರುತ್ತೆ ನಮಗೆ, ಅದರಿಂದ ಬರುವಂಥ ಸೀಡ್ಸ್ಗಳನ್ನ ಮತ್ತೆ ನಾವು ಬೆಳೆದಾಗ ಬರುವಂಥ ಪ್ಲ್ಯಾಂಟ್ಗಳು ಶಾರ್ಟ್ ಆಗಿರುತ್ತೋ ಅಥವಾ ಟಾಲ್ ಆಗಿರುತ್ತೋ. ಯಾಕೆಂದರೆ ನಾವು ಒಂದು ಶಾರ್ಟ್ ಪ್ಲ್ಯಾಂಟ್ ಮತ್ತು ಇನ್ನೊಂದು ಟಾಲ್ ಪ್ಲ್ಯಾಂಟನ್ನು ಕ್ರಾಸ್ ಪಾಲಿನೇಷನ್ ಮಾಡಿದ್ದೀವಿ. ಸೊ ವಾಟ್ ಡೂ ಯು ಎಕ್ಸ್ಪೆಕ್ಟ್ ದ ರಿಸಲ್ಟ್ ಇನ್ ದಿಸ್ ಇಸ್ ಕಾಲ್ಡ್ F1 ಜನರೇಷನ್. ಅದನ್ನ ನಾವೇನಂತ ಕರಿತೀವಿ, F1 ಜನರೇಷನ್ ಅಂತ ಕರಿತೀವಿ. ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ ಕರಿತೀವಿ. ಎಸ್, ಯಾವ ಥರದ ಪ್ಲಾಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು? ಮೀಡಿಯಂ ಹೈಟೆಡ್ ಪ್ಲಾಂಟನ್ನು. ಮೀಡಿಯಂ ಹೈಟ್ ಅಂದರೆ ಗೊತ್ತಾಗತ್ತಲ್ವ? ಅತ್ಲಾಗಿ ಫುಲ್ ಶಾರ್ಟ್ ಪ್ಲಾಂಟು ಅಲ್ಲ, ಫುಲ್ ಟಾಲ್ ಪ್ಲಾಂಟು ಅಲ್ಲ, ಮೀಡಿಯಂ. ಗೊತ್ತಾಗುತ್ತೆ? ಯಾಕೆ ಒಂದು ಶಾರ್ಟ್ ಪ್ಲಾಂಟ್ ಮತ್ತು ಟಾಲ್ ಪ್ಲಾಂಟನ್ನು ಮಿಕ್ಸ್ ಮಾಡಿದೀವಲ್ವ ನಾವೀಗ, ಅಂದರೆ ಕ್ರಾಸ್ ಪಾಲಿನೇಷನ್ ಮಾಡಿದೀವಲ್ವ. ಹಾಗಾಗಿ obviously what we can expect, that is medium heighted plant. So Mendel also expected the same result, but he was surprised. Why he was surprised? Because in the result all are tall plant. ಎಲ್ಲವೂ ಎಂಥ ಪ್ಲಾಂಟ್ ಆಗಿತ್ತು? ಟಾಲ್ ಪ್ಲಾಂಟ್ ಆಗಿತ್ತು. ಸರ್ಪ್ರೈಸ್ ಆಯ್ತು ಅವರಿಗೆ. ಯಾರಿಗೆ? ಗ್ರೆಗರ್ ಜಾನ್ ಮೆಂಡಲ್ ಅವರಿಗೆ. ಅಲ್ಲ, ನಾನು ಒಂದು ಶಾರ್ಟ್ ಪ್ಲಾಂಟನ್ನು ಮತ್ತು ಇನ್ನೊಂದು ಪ್ಯೂರ್ ಟಾಲ್ ಪ್ಲಾಂಟನ್ನು ಕ್ರಾಸ್ ಪಾಲಿನೇಷನ್ ಮಾಡಿದರೆ ನನಗೆ ಮೀಡಿಯಂ ಹೈಟ್ ಬರಬೇಕಿತ್ತು ಅಥವಾ ಶಾರ್ಟ್ ಪ್ಲಾಂಟ್ಸ್ ಇರಬೇಕಿತ್ತು. ಏನೂ ಇಲ್ಲ, ಎಲ್ಲವೂ ಒಂದು ಕಡೆಯಿಂದ ಏನಾದವು, ಟಾಲ್ ಪ್ಲಾಂಟ್ ಬಂದ್ವಲ್ಲ, ಯಾಕೆ ಅಂತ ಅವರು ಯೋಚನೆ ಮಾಡ್ತಾರೆ. ಸೊ ಅದಾದಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತ ಅಂದರೆ, ಈ ಟಾಲ್ ಪ್ಲಾಂಟ್ ಬಂದಿತ್ತಲ್ಲ F1 ಜನರೇಷನಲ್ಲಿ, ಆ ಟಾಲ್ ಪ್ಲಾಂಟ್ ಇಲ್ಲಿ ನೋಡ್ರಿ, ಎಲ್ಲವೂ ಏನಾಗಿದೆ, ಟಾಲ್ ಪ್ಲಾಂಟ್ ಬಂದಿದ್ದಾವೆ. ಕಾಣಿಸ್ತಾ ಇದಾವಲ್ವ ನಿಮಗೆ? ಒಂದು ಶಾರ್ಟ್ ಪ್ಲಾಂಟ್ ಮತ್ತು ಟಾಲ್ ಪ್ಲಾಂಟನ್ನು ಅವರು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಎಲ್ಲ ಪ್ಲಾಂಟು F1 ಜನರೇಷನಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಏನಾದವು, ಟಾಲ್ ಪ್ಲಾಂಟ್ಸ್ಗಳು ಬಂದಿದ್ದಾವೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಸೆಕೆಂಡ್ ಜನರೇಷನ್ ಈ ಟಾಲ್ ಪ್ಲಾಂಟ್ಗಳು ಬಂದಿದ್ವಲ್ಲ, ಇಲ್ಲಿ ನೋಡಿ ಟಾಲ್ ಪ್ಲಾಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ? ಈ ಟಾಲ್ ಪ್ಲಾಂಟ್ಸ್ಗಳನ್ನು ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ ಟಾಲ್ ಪ್ಲಾಂಟನ್ನು ಯಾವುದಾದ್ರೂ ಒಂದು ಟಾಲ್ ಪ್ಲಾಂಟನ್ನು ತಗೊಂಡು ಅವ್ರು ಏನು ಮಾಡ್ತಾರೆ, ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ. ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅಂದರೆ ಸೇಮ್ ಪ್ಲಾಂಟಲ್ಲಿ ಪಾಲಿನೇಷನ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದರೆ, ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ ಟಾಲ್ ಪ್ಲಾಂಟ್ನ ಸೆಲ್ಫ್ ಪಾಲಿನೇಷನ್ ನಾವು ತಗೊಂಡಿರೋದೇ ಟಾಲ್ ಪ್ಲಾಂಟ್, ಮತ್ತು ಬೇರೆ ಶಾರ್ಟ್ ಪ್ಲಾಂಟ್ ಇಲ್ಲಿ ಎಂಟ್ರಿನೇ ಇಲ್ಲ. ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಅಂತ ಅಂದರೆ, ಎಲ್ಲವೂ ಟಾಲ್ ಪ್ಲಾಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕೆ? ಟಾಲ್ ಪ್ಲಾಂಟನ್ನು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅದರಿಂದ ಬರುವಂಥ ಸೀಡ್ಸ್ನ ಹಾಕಿದರೆ ಎಲ್ಲವೂ ಟಾಲ್ ಪ್ಲಾಂಟೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಅಗೈನ್ ಗ್ರೆಗರ್ ಜಾನ್ ಮೆಂಡಲ್ ವಾಸ್ ಸರ್ಪ್ರೈಸ್, ಬಿಕಾಸ್ ಇನ್ ದಟ್ ಇಫ್ ಯು ಟೇಕ್ 4 ಪ್ಲಾಂಟನ್ನು ತಗೊಂಡ್ರೆ ನೀವು, ಅದರಿಂದ ಬಂದಿರುವಂಥ ಯಾವುದಾದ್ರೂ 4 ಪ್ಲಾಂಟನ್ನು ತಗೊಂಡ್ರೆ ಅದರಲ್ಲಿ 3 ಪ್ಲಾಂಟು ಟಾಲ್ ಪ್ಲಾಂಟ್ ಆಗಿತ್ತು, 1 ಪ್ಲಾಂಟ್ ಮಾತ್ರ ಶಾರ್ಟ್ ಪ್ಲಾಂಟ್ ಆಗಿತ್ತು. ಅರೆ ಇದು ಹೆಂಗೆ ಸರ್? ಟಾಲ್ ಪ್ಲಾಂಟನ್ನು ತಗೊಂಡು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಶಾರ್ಟ್ ಪ್ಲಾಂಟ್ ಎಲ್ಲಿಂದ ಬಂತು ಅಂತ ಕೇಳಿದರೆ, ನಮ್ಮ ಗ್ರೆಗರ್ ಜಾನ್ ಮೆಂಡಲ್ ಅವರಿಗೂ ಕೂಡ ಇದೇನೇ ಪ್ರಾಬ್ಲಮ್ ಆಯಿತು, ಯಾಕೆ ಹಿಂಗಾಗ್ತಿದೆ ಅಂತ. ಸೊ ಇದನ್ನು ಟೋಟಲ್ ಎಕ್ಸ್ಪೆರಿಮೆಂಟ್ನ ಕಂಪ್ಲೀಟ್ ಆದಮೇಲೆ ಅವರೊಂದು ರಿಸಲ್ಟ್ಗೆ ಬರ್ತಾರೆ. ಒಂದು ರಿಸಲ್ಟ್ನ ಕೊಡ್ತಾರೆ ಅವರು. ಏನಂತ ಅಂತ ಅಂದರೆ, ಪ್ಯೂರ್ ಟಾಲ್ ಪ್ಲಾಂಟ್ ಮತ್ತು ಪ್ಯೂರ್ ಶಾರ್ಟ್ ಪ್ಲಾಂಟನ್ನು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಅದರಲ್ಲಿ ಏನಾಗಿತ್ತು, ಡಾಮಿನೆಂಟ್ ಜೀನ್ ಮತ್ತು ರಿಸೆಸಿವ್ ಜೀನ್ ಅನ್ನು ಈಗ ತೋರಿಸ್ತೀನಿ ನೋಡ್ರಿ ನಿಮಗೆ. ಡಾಮಿನೆಂಟ್ ಜೀನ್ ಮತ್ತು ರಿಸೆಸಿವ್ ಜೀನ್ ಅಂತ ಇರುತ್ತೆ.
ಸೊ ಇದು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಸೊ ಇವೆರಡನ್ನು ಕ್ರಾಸ್ ಮಾಡಿದಾಗ ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಟಿ ಇದೆ ಅಂತ ಅಂದರೆ ಬರುವಂತಹ ಹೀಗಾಗತ್ತೆ. ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಬರುವಂಥ ಪ್ಲ್ಯಾಂಟ್ ಕೂಡ ಏನಾಗಿರುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೋಡ್ರಿ ಇದರಲ್ಲಿ ಕ್ಯಾಪಿಟಲ್ ಟಿ ಇದೆ, ಇದು ಸೀಡ್ಸ್, ಹೊಸದಾಗಿ ಬಂದಿರುವಂಥ ಸೀಡ್ಸ್. ಇವು ಗೊತ್ತಾಗತ್ತಾ? ನಾನು ಬರೆದು ತೋರಿಸ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಇದರಲ್ಲಿ ಕ್ಯಾಪಿಟಲ್ ಟಿ ಇದೆ. ಸೊ ಕ್ಯಾಪಿಟಲ್ ಟಿ ಇದೆ ಅಂದರೆ ನೋ ಡೌಟ್ ಅದು ಏನಾಗಿರಲೇಬೇಕು, ಅದು ಟಾಲ್ ಪ್ಲಾಂಟ್ ಆಗಿರಲೇಬೇಕು. ಮತ್ತೆ ಶಾರ್ಟ್ ಪ್ಲಾಂಟ್ ಬರಬೇಕು ಅಂದರೆ ಹೇಗೆ ಸರ್ ಅಂತ ಅಂದರೆ ಈ ಕ್ಯಾಪಿಟಲ್ ಟಿ ಇರಬಾರ್ದು, ಎರಡೂ ಕೂಡ ಸ್ಮಾಲ್ ಟಿ ಆಗಿರಬೇಕು. ಆಗಿದ್ರೆ ಮಾತ್ರ ಏನಾಗುತ್ತೆ ಶಾರ್ಟ್ ಪ್ಲಾಂಟ್. ಇದು ನನಗೆ ತೋರಿಸಿರೋದು ನಿಮಗೆ F1 ಜನರೇಷನಲ್ಲಿ ಏನಾಗುತ್ತೆ ಅಂದರೆ ಎಲ್ಲವೂ ಟಾಲ್ ಪ್ಲಾಂಟ್ ಬಂದಿತ್ತಲ್ಲ, ಅವಾಗ ಹೆಂಗಾಗತ್ತೆ ಅಂತ ನೋಡ್ರಿ. ಎರಡೂ ಕಡೆನೂ ಏನಾಗಿದೆ, ಕ್ಯಾಪಿಟಲ್ ಟಿ ಇದೆ. ಸೊ ಕ್ಯಾಪಿಟಲ್ ಟಿ ಇದೆ ಅಂದರೆ ಶಾರ್ಟ್ ಪ್ಲಾಂಟ್ನ ಮಾತೇ ಇಲ್ಲ. ನೋಡ್ರಿ ಸ್ಮಾಲ್ ಟಿ ಇರ್ಬೋದು, ಆದರೆ ಅದು ಯಾಕೆ ಸ್ಮಾಲ್ ಟಿ ಇದ್ರೂ ಕೂಡ ಶಾರ್ಟ್ ಪ್ಲಾಂಟ್ ಬಂದಿಲ್ಲ ಅಂತ ಅಂದರೆ ಅದು ರಿಸೆಸಿವ್ ಜೀನ್ ಆಗಿತ್ತು. ಕ್ಯಾಪಿಟಲ್ ಟಿ ಡಾಮಿನೆಂಟ್ ಜೀನ್ ಇರುವಾಗ ರಿಸೆಸಿವ್ ಜೀನ್ನ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗಲ್ಲ. ಗೊತ್ತಾಗತ್ತಾ? ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಮತ್ತೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಕೂಡ ಬರಲ್ಲ. ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಅಂದರೆ ಈಗ ನೋಡ್ರಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಶಾರ್ಟ್ ಪ್ಲಾಂಟ್ ಮತ್ತು ಟಾಲ್ ಪ್ಲಾಂಟ್ ಮಿಕ್ಸ್ ಆದಾಗ ಮೀಡಿಯಂ ಹೈಟೆಡ್ ಪ್ಲಾಂಟ್ ಬರಬೇಕಿತ್ತಲ್ಲ, ಆ ಥರನೂ ಕೂಡ ಬರಲ್ಲ. ಏನಾಗುತ್ತೆ, ಓನ್ಲಿ ಇಟ್ ಎಕ್ಸಿಬಿಟ್ಸ್ ದ ಡಾಮಿನೆಂಟ್ ಜೀನ್ ಕ್ಯಾರೆಕ್ಟರ್. ಡಾಮಿನೆಂಟ್ ಜೀನ್ ಕ್ಯಾರೆಕ್ಟರ್ನ ಮಾತ್ರ ಎಕ್ಸಿಬಿಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಈ ಥರ F1 ಜನರೇಷನಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಏನಾಗಿರ್ತವೆ, ಟಾಲ್ ಪ್ಲಾಂಟ್ ಆಗಿರ್ತವೆ. ಸೊ ನೆಕ್ಸ್ಟ್ ಇದೇ ನಾವು ಟಾಲ್ ಪ್ಲಾಂಟನ್ನು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ F2 ಜನರೇಷನಲ್ಲಿ ಏನು ಬರುತ್ತೆ ನೋಡೋಣ. ನೋಡ್ರಿ F2 ಜನರೇಷನ್ಗೆ ತಗೊಳ್ತೀನಿ ನಾನು. ಏನಿತ್ತು F2 ಜನರೇಷನಲ್ಲಿ, ಟಿ ಇದು ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದನ್ನು ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಸೆಲ್ಫ್ ಪಾಲಿನೇಷನ್ ಮಾಡ್ತೀವಿ ಸೇಮ್ ಪ್ಲಾಂಟನ್ನು. ಸೊ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಈ ಥರದ್ದು ಒಂದು ಪ್ಲಾಂಟ್ ಬರುತ್ತೆ, ದಟ್ ಈಸ್ ಕ್ಯಾಪಿಟಲ್ ಟಿ. ಅದು ಬಿಟ್ಟರೆ ಮತ್ತೆ ಈ ಥರದ್ದು ಒಂದು ಪ್ಲಾಂಟ್ ಬರುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆನಾ? ನೆಕ್ಸ್ಟ್ ಅದು ಬಿಟ್ಟರೆ ಮತ್ತೆ ಈ ಥರದ್ದು ಒಂದು ಪ್ಲಾಂಟ್, ಯಾವುದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಡಾಮಿನೆಂಟ್ ಜೀನ್ ಯಾವುದಾಗಿರುತ್ತೋ ಅದನ್ನು ಫಸ್ಟ್ ಬರಿಬೇಕು. ಓಕೆನಾ? ಕ್ಯಾಪಿಟಲ್ ಟಿ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಮತ್ತೆ ಈ ಥರದೊಂದು ಪ್ಲಾಂಟ್ ಬರುತ್ತೆ, ಸ್ಮಾಲ್ ಟಿ. ನೋಡ್ರಿ ಈಗ ಇದನ್ನು ಬರ್ಕೊಳ್ತಾ ಹೋಗೋಣ, ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ ನಿಮಗೆ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಇದೆ ಅಂದರೆ ಇದು ಯಾವ ಪ್ಲಾಂಟ್ ಆಗಿರಬೇಕು, ಟಾಲ್ ಪ್ಲಾಂಟ್ ಆಗಿರಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಅಂದರೆ ಇದು ಯಾವ ಪ್ಲಾಂಟ್ ಆಗಿರಬೇಕು, ಇದು ಕೂಡ ಟಾಲ್. ಯಾಕೆ, ಸ್ಮಾಲ್ ಟಿ ಇದ್ರೂ ಕೂಡ ಅಲ್ಲಿ ಕ್ಯಾಪಿಟಲ್ ಟಿ ಇರೋದ್ರಿಂದ ಸ್ಮಾಲ್ ಟಿಯ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗಲ್ಲ, ಶಾರ್ಟ್ ಪ್ಲಾಂಟ್ನ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗಲ್ಲ. ಸೊ ಹಾಗಾಗಿ ಇದು ಕೂಡ ಟಾಲ್ ಪ್ಲಾಂಟ್. ಮತ್ತು ಇಲ್ಲೂ ಕೂಡ ನೋಡ್ರಿ ಥರ್ಡ್ ಪ್ಲಾಂಟ್ ಕೂಡ ಏನಾಗಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಅಲ್ವಾ. ಸೊ ಇದು ಕೂಡ ಏನಾಗಿರುತ್ತೆ, ಟಾಲ್ ಪ್ಲಾಂಟ್ ಆಗಿರುತ್ತೆ. ನೋಡ್ರಿ ಫೋರ್ತ್ ಪ್ಲಾಂಟ್ ಮಾತ್ರ ಎರಡೂ ಕೂಡ ಸ್ಮಾಲ್ ಟಿ ಆಗಿರೋದನ್ನ ದೇರ್ ಇಸ್ ನೋ ಪ್ರೆಸೆನ್ಸ್, ಡಾಮಿನೆಂಟ್ ಜೀನ್ ಇಸ್ ಪ್ರೆಸೆಂಟ್ ಹಿಯರ್. ಸೊ ದಟ್ಸ್ ವೈ ಇನ್ ದಿಸ್ ಕೇಸ್ ಓನ್ಲಿ ದ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ, ಹಾಗಾಗಿ ಇಲ್ಲಿ ಯಾವ ಪ್ಲಾಂಟ್ ಬರುತ್ತೆ, ಶಾರ್ಟ್ ಪ್ಲಾಂಟ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೋಡ್ರಿ 3 ಟಾಲ್ ಪ್ಲಾಂಟ್ಗಳು ಬಂದವು, ಒಂದು ಶಾರ್ಟ್ ಪ್ಲಾಂಟ್ಗಳು ಬಂತು, ಒಂದು ಶಾರ್ಟ್ ಪ್ಲಾಂಟ್ ಬರುತ್ತೆ. If you take in the ratio 3:1, if you take 4 plants, in that 3 exhibits the dominant character, that is tall plant, and 1 exhibit the recessive character, that is short plant, in the ratio 3:1. ಗೊತ್ತಾಗತ್ತಾ? ಸೊ ನಾನು ಸಮ್ ಅಪ್ ಮಾಡ್ತೀನಿ ನೋಡ್ರಿ ಫುಲ್ ಎಕ್ಸ್ಪೆರಿಮೆಂಟ್ನ. ಫಸ್ಟ್ ಏನು ಮಾಡಿದ್ರು ನಮ್ಮ ಗ್ರೆಗರ್ ಜಾನ್ ಮೆಂಡಲ್ ಅವರು ಅಂತಂದರೆ, ಪ್ಯೂರ್ ಟಾಲ್ ಪ್ಲಾಂಟ್ ಮತ್ತು ಪ್ಯೂರ್ ಶಾರ್ಟ್ ಪ್ಲಾಂಟನ್ನು ತಗೊಳ್ತಾರೆ. ಓಕೆನಾ? ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಅದೇನು ಬರುತ್ತೆ,
ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂದರೆ ಶಾರ್ಟು ಅಲ್ಲ ಮತ್ತು ಟಾಲ್ ಅಲ್ಲ, ಆ ಥರದ ಮಧ್ಯದ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಇಲ್ಲೇನಾಯಿತು, ಅವರಿಗೆ ಎಲ್ಲವೂ ಟಾಲ್ ಪ್ಲ್ಯಾಂಟ್ ಬಂದವು. ಆಶ್ಚರ್ಯ ಆಯಿತು. ಓಕೆ, ಇದು F1 ಜನರೇಷನ್, ಎಲ್ಲವೂ ಟಾಲ್ ಪ್ಲ್ಯಾಂಟ್ ಬಂತು. ಒಂದು ಟಾಲ್ ಪ್ಲ್ಯಾಂಟನ್ನು ತಗೊಂಡು ಅದರಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ F2 ಜನರೇಷನ್ಗೆ. ಸೊ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅವ್ರು ಏನು ಅನ್ಕೊಂಡಿದ್ರು ಅಂತಂದರೆ, ಟಾಲ್ ಪ್ಲ್ಯಾಂಟ್ನ ತಗೊಂಡು ಸೆಲ್ಫ್ ಪಾಲಿನೇಷನ್ ಮಾಡಿದ್ರೆ ಎಲ್ಲವೂ ಟಾಲ್ ಪ್ಲ್ಯಾಂಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅಲ್ಲೂ ಕೂಡ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ. ಏನಂತ, 3 ಟಾಲ್ ಪ್ಲ್ಯಾಂಟ್ ಬಂತು, 1 ಶಾರ್ಟ್ ಪ್ಲ್ಯಾಂಟ್ ಬಂತು, ಇನ್ ದ ರೇಷಿಯೋ 3:1. ಸೊ ಯಾಕೆ ಅಂತ ನಾನು ಜೀನ್ಸ್ಗಳನ್ನ ಟ್ರೇಟ್ಸ್ನ ಬರೆದು ನಾನು ತೋರಿಸಿದ್ದೀನಿ ನಿಮಗೆ. ಡಾಮಿನೆಂಟ್ ಜೀನ್ ಇದ್ದ ಜಾಗದಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಇನ್ ದ ಅಬ್ಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಇಟ್ ಎಕ್ಸಿಬಿಟ್ ದ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ ಇನ್ ದ ರೇಷಿಯೋ 3:1. ಸೊ ಏನಪ್ಪ ಸರ್, ಕ್ಯಾರೆಕ್ಟರ್ ಇಲ್ಲದೆ ಇದ್ರೂ ಕೂಡ ಹೆಂಗೆ ಸರ್ ನಾವು ಟಾಲ್ ಪ್ಲಾಂಟನ್ನು ತಗೊಂಡು ಕ್ರಾಸ್ ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಶಾರ್ಟ್ ಪ್ಲಾಂಟ್ ಏನಿಂದ ಬಂತು ಸರ್ ಅಂತ ಕೇಳಿದರೆ, ಆ ಕ್ಯಾರೆಕ್ಟರ್ ಅದ್ರ ಹತ್ರ ಇರುತ್ತೆ, ಮೊದಲಿಂದನೇ ಇರುತ್ತೆ, ಆದರೆ ಎಕ್ಸಿಬಿಟ್ ಆಗಿರಲ್ಲ. ಯಾವಾಗ ಡಾಮಿನೆಂಟ್ ಜೀನ್ ಅಬ್ಸೆಂಟ್ ಆಗುತ್ತೋ ಅವಾಗ ಆ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ನಾವು ನಮ್ಮೆಲ್ಲ ಕ್ಯಾರೆಕ್ಟರು ನಮ್ಮ ತಂದೆ ತಾಯಿಯಿಂದ ಬಂದಿದೆ ಅಂತ ಹೇಳ್ತೀವಿ. ಆದರೂ ಕೂಡ ಕೆಲವೊಂದು ಕ್ಯಾರೆಕ್ಟರ್ಗಳು ನಮ್ಮ ತಂದೆ ತಾಯಿ ಹತ್ರ ಇಲ್ಲದೆ ಇರೋಂಥ ಕ್ಯಾರೆಕ್ಟರ್ ನಮ್ಮ ಹತ್ರ ನಮ್ಗೆ ಬಂದಿರುತ್ತೆ. ಆದರೆ ಎಲ್ಲಿಂದ ಬಂತು ಕ್ಯಾರೆಕ್ಟರ್ ಕೇಳಿದರೆ, ಸೊ ನಮ್ಮ ತಂದೆ ತಾಯಿ ಹತ್ರ ಇತ್ತು, ಆದರೆ ಎಕ್ಸಿಬಿಟ್ ಆಗಿರಲ್ಲ, ಅವರಲ್ಲಿ ಎಕ್ಸಿಬಿಟ್ ಆಗಿರಲ್ಲ. ಬಟ್ ನಮ್ಮ ಹತ್ರ ನಮ್ಗೆ ಬಂದಾಗ ಅದು ಇನ್ ದ ಅಬ್ಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಅದು ಎಕ್ಸಿಬಿಟ್ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ ಇದರಿಂದ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಆ ಕ್ಯಾರೆಕ್ಟರ್ಸ್ ಇರ್ಬೋದು. ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಕ್ಯಾರೆಕ್ಟರ್ ಇರುತ್ತೆ, ಅದು ನಮ್ಮ ತಂದೆ ತಾಯಿಗೆ ಬಂದಾಗ ಅದು ಎಕ್ಸಿಬಿಟ್ ಆಗಿರಲ್ಲ, ಅದು ರಿಸೆಸಿವ್ ಜೀನ್ಸ್ ಆಗಿರೋದ್ರಿಂದ ನಮ್ಮ ತಂದೆ ತಾಯಿಲಿ ಇರುತ್ತೆ, ಆದರೆ ತೋರಿಸಿರಲ್ಲ, ಅಂದರೆ ಎಕ್ಸಿಬಿಟ್ ಆಗಿರಲ್ಲ. ವೆನ್ ಇಟ್ ಎಂಟರ್ ಇನ್ ಟು ಅವರ್ ಬಾಡಿ, ನಮ್ಮ ಬಾಡಿಗೆ ಬಂದಾಗ ಗ್ರ್ಯಾಂಡ್ ಪೇರೆಂಟ್ಸ್ನ ಕ್ಯಾರೆಕ್ಟರ್ ನಮ್ಗೆ ಬರುತ್ತೆ. ಯಾಕೆಂದರೆ ಈ ಟೈಮಲ್ಲಿ ನಮ್ಗೆ ಬಂದಂಥ ಟೈಮಲ್ಲಿ ಡಾಮಿನೆಂಟ್ ಜೀನ್ ಆಬ್ಸೆಂಟ್ ಇರುತ್ತೆ ನಮ್ಮ ಹತ್ರ. ಸೊ ಅವಾಗ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪೇರೆಂಟ್ಸ್ನ ಕ್ಯಾರೆಕ್ಟರ್ ನಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ನಮ್ಮ ಪೇರೆಂಟ್ಸ್ ಹತ್ರ ಇಲ್ಲದೆ ಇರೋಂಥ ಕ್ಯಾರೆಕ್ಟರ್ ನಮ್ಗೆ ಬಂದಿರುತ್ತೆ. ಎಲ್ಲಿಂದ ಬಂತು ಅಂತ ಕೇಳಿದರೆ ಅದನ್ನು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಂದ ಬಂತು, ಅವರ ಪೇರೆಂಟ್ಸಿಂದನೂ ಕೂಡ ಬಂದಿರೋಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು 3:1 ರೇಷಿಯೋಲಿ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್. ಇದನ್ನು ನಾವೇನಂತ ಕರಿತೀವಿ, ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಅಂದರೆ ಒಂದೇ ಸಿಂಗಲ್ ಕ್ಯಾರೆಕ್ಟರ್ನ ತಗೊಂಡು ಕ್ರಾಸ್ ಮಾಡಿದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂತ ಅಂದರೆ ಏನು? ಡೈಹೈಬ್ರಿಡ್ ಕ್ರಾಸ್ ಅಂತ ಅಂದರೆ 2 ಕ್ಯಾರೆಕ್ಟರ್ಸ್ನ ತಗೊಂಡು ಕ್ರಾಸ್ ಮಾಡಿದಾಗ ಯಾವ ರೀತಿ ಕ್ಯಾರೆಕ್ಟರ್ಸ್ಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಮೋನೋಹೈಬ್ರಿಡ್ ಕ್ರಾಸಲ್ಲಿ ರೇಷಿಯೋ ಹೇಗಿರುತ್ತೆ. ಸೊ ದಿಸ್ ಇಸ್ ನಮ್ಮ ಕಣ್ಣಿಗೆ ಕಾಣುತ್ತದೆ 3 ಟಾಲ್ ಪ್ಲಾಂಟು 1 ಶಾರ್ಟ್ ಪ್ಲಾಂಟ್ ಅಲ್ವಾ, ಕಾಣಿಸ್ತದೆ ಅಲ್ವಾ? 3 ಟಾಲ್ ಪ್ಲಾಂಟು 1 ಶಾರ್ಟ್ ಪ್ಲಾಂಟ್. ಸೊ ಇದನ್ನು ನಾವು 3:1, 3 ಟಾಲ್ ಪ್ಲಾಂಟ್ಸ್ ಆ್ಯಂಡ್ 1 ಶಾರ್ಟ್ ಪ್ಲಾಂಟ್, ದಟ್ ಈಸ್ ಇನ್ ದ ರೇಷಿಯೋ 3:1. ದಿಸ್ ಈಸ್ ಕಾಲ್ಡ್ ಆಸ್ ಫಿನೋಟೈಪಿಕ್ ರೇಷಿಯೋ. ಇದನ್ನು ನಾವು ಫಿನೋಟೈಪಿಕ್ ರೇಷಿಯೋ ಅಂತ ಕರಿತೀವಿ. ನೋಡ್ರಿ, ಇದು ಮತ್ತು ಟಾಲ್ ಅನ್ನೋ ಕ್ಯಾರೆಕ್ಟರ್ ಒಂದಕ್ಕೆ, ಅಥವಾ ಹೈಟ್ ಅನ್ನೋ ಕ್ಯಾರೆಕ್ಟರ್ ಒಂದಕ್ಕೆ ಅಪ್ಲೈ ಆಗಲ್ಲ. ನೋಡ್ರಿ, ಇಲ್ಲಿ ಕಲರ್ ಆಫ್ ದ ಲೀಫ್ ಕೊಟ್ಟಿದ್ದಾರೆ, ಫ್ಲವರ್ ಕೊಟ್ಟಿದ್ದಾರೆ ಅವರು. ಸೊ ಅದು ಕೂಡ ಸೇಮ್, 3 ಸೇಮ್ ಕಲರ್ ಇದೆ, 1 ಡಿಫ್ರೆಂಟ್ ಕಲರ್ ಇದೆ. ಆಮೇಲೆ ಶೇಪ್ ಆಫ್ ದ ಸೀಡ್ ನೋಡ್ರಿ, ಅದನ್ನು ತೊಗೊಂಡಿದ್ದಾರೆ ಅವರು. ಇಲ್ಲಿ ಕಾಣಿಸ್ತದೆ ಅಲ್ವಾ? ಒಂದು ರೌಂಡ್ ಸೀಡ್ ತೊಗೊಂಡಿದ್ರೆ, ಇನ್ನೊಂದು ರಿಂಕಲ್ ಸೀಡ್. ಅಲ್ಲಿಗೆ ರೌಂಡ್ ಅನ್ನೋದನ್ನ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ, ಇಲ್ಲಿ 3 ರೌಂಡ್ ಕ್ಯಾರೆಕ್ಟರ್ ಇದೆ, ಒಂದು ರೌಂಡ್ ಸೀಡ್ ಇದೆ, ಇನ್ನೊಂದು ರಿಂಕಲ್ ಸೀಡ್ ಇದೆ. ಸೊ ಅಲ್ಲಿಗೆ ಎಲ್ಲ ಕಡೆನೂ ನಮಗೆ ಯಾವ ರೇಷಿಯೋಲಿ ಇರುತ್ತೆ? 3:1 ರೇಷಿಯೋಲಿ ಇರುತ್ತೆ. ಗೊತ್ತಾಗ್ತಿದೆಯಾ? ಇದು ಫಿನೋಟೈಪಿಕ್ ರೇಷಿಯೋ, 3:1 ರೇಷಿಯೋ 1. ಬಟ್ ಅದೇ ಜಿನೋಟೈಪಿಕ್ ರೇಷಿಯೋ ಅಂದರೆ ನೋಡ್ರಿ, ಕ್ಯಾಪಿಟಲ್ ಟಿ ಅನ್ನೋ ಎಷ್ಟಿದೆ? 1 ಇದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು ಎಷ್ಟಿದೆ? 2 ಇದಾವೆ ನೋಡ್ರಿ, ಇಲ್ಲಿ 2 ಇದೆ. ಆಮೇಲೆ ಸ್ಮಾಲ್ ಟಿ ಅನ್ನೋ 2 ಇದಾವೆ. ಕಾಣಿಸ್ತಿದೆಯಾ? ಸೊ ಅದನ್ನು ನಾವೇನಂತ ಕರಿತೀವಿ? 1:2:1. ಸೊ ದಿಸ್ ಈಸ್ ಜಿನೋಟೈಪಿಕ್ ರೇಷಿಯೋ. ಫಸ್ಟ್ ಹೇಳಿದ್ದು ನಾನು ಫಿನೋಟೈಪಿಕ್ ರೇಷಿಯೋ, ಇದು ಜಿನೋಟೈಪಿಕ್ ರೇಷಿಯೋ. ಗೊತ್ತಾಗುತ್ತಾ? ಸೊ ಯು ಟೇಕ್ ಡೌನ್ ದ ಕ್ವೆಶನ್, ವಾಟ್ ಈಸ್ ಹೆರಿಡಿಟಿ, ವಾಟ್ ಈಸ್ ಎವಲ್ಯೂಷನ್, ವಾಟ್ ಈಸ್ ವೇರಿಯೇಷನ್, what is heredity, what is evolution, what is variation. ಆ್ಯಂಡ್ ಇದಕ್ಕೊಂದು ಚೆಕ್ಕರ್ ಬೋರ್ಡ್ ಅಂತ ಬರಿಬೋದು.
ಮೋನೋ ಹೈಬ್ರಿಡ್ ಕ್ರಾಸ್ಗೆ ಚೆಕ್ಕರ್ ಬೋರ್ಡ್ ಬರೀರಿ ಅಂತ ಹೇಳ್ತಾರೆ ಎಕ್ಸಾಮಲ್ಲಿ. ಸೊ ಹಾಂ, ಹೇಗಿರುತ್ತೆ ಚೆಕ್ಕರ್ ಬೋರ್ಡ್ ಅಂತ ಅಂದರೆ ನಾನೊಂದು ಬರೆದು ತೋರಿಸ್ತೀನಿ. ಸೊ ದಟ್ ಈಸ್ ಹಾಂ, ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಈ ಥರ ಇರುತ್ತೆ. ಈ ಥರ ಒಂದು ಟೇಬಲ್ ಹಾಕೊಳ್ಳೋದು. ಓಕೆನಾ? ಸೊ ಇಲ್ಲಿ ನೋಡ್ರಿ, 2 ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಈ ರೀತಿ ಇರುತ್ತೆ. ಸೊ ನೋಡ್ರಿ, ಕ್ಯಾಪಿಟಲ್ ಟಿ ಆಯ್ತು. ಇದಕ್ಕೆ ಇದನ್ನ ತಗೊಂಡ್ರೆ, ಇದನ್ನ ತಗೊಂಡ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಇದನ್ನ ತಗೊಂಡ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಲಾಸ್ಟ್ ಒನ್ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಇದು ಚೆಕ್ಕರ್ ಬೋರ್ಡ್. ಫಸ್ಟ್ ಪ್ಲಾಂಟ್ ಏನಿರುತ್ತೆ, ಇದು ಟಾಲ್, ಇದು ಟಾಲ್, ಇದು ಟಾಲ್, ಯಾಕೆಂದ್ರೆ ಕ್ಯಾಪಿಟಲ್ ಟಿ ಇದೆಯಲ್ಲ ಹಂಗಾಗಿ ಟಾಲ್. ಇದು ಮಾತ್ರ ಶಾರ್ಟ್ ಅಲ್ವಾ? ಸೊ ನೋಡ್ರಿ, ಫಿನೋಟೈಪಿಕ್ ರೇಷಿಯೋ ಅಂತ ಅಂದರೆ ನೋಡೋದಕ್ಕೆ 3 ಟಾಲ್ ಪ್ಲಾಂಟ್ 1 ಶಾರ್ಟ್ ಪ್ಲಾಂಟ್, 3 ಟಾಲ್ ಪ್ಲಾಂಟ್ 1 ಶಾರ್ಟ್. ಸೊ ಅದು 3:1. ಅದೇ ಜಿನೋಟೈಪಿಕ್ ರೇಷಿಯೋ ನೋಡ್ರಿ, ಕ್ಯಾಪಿಟಲ್ ಟಿ ಅನ್ನೋ ಎಷ್ಟಿದಾವೆ, ಕ್ಯಾಪಿಟಲ್ ಟಿ ಎಷ್ಟಿದೆ, 1 ಇದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋ ಎಷ್ಟಿದಾವೆ, 2 ಇದೆ. ಆಮೇಲೆ ಸ್ಮಾಲ್ ಟಿ ಅನ್ನೋ ಎಷ್ಟಿದಾವೆ, 1 ಇದೆ. ಸೊ ಅಲ್ಲಿಗೆ 1:2:1. ದಿಸ್ ಇಸ್ ಫಿನೋಟೈಪಿಕ್ ರೇಷಿಯೋ. ಆ್ಯಂಡ್ ನಾನು ಇಲ್ಲಿ ಟೇಬಲ್ ಬರ್ದಿದ್ದನಲ್ಲ, ಇದನ್ನು ನಾವು ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ. ಗೊತ್ತಾಗುತ್ತಾ? ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಚೆಕ್ಕರ್ ಬೋರ್ಡ್ ಫಾರ್ monohybrid cross. In the next class we will discuss about the dihybrid cross. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. So write the checkerboard for monohybrid cross by taking pure tall plant and pure short plant. One question ಆಯ್ತಾ? So next to write the phenotypic ratio and genotypic ratio for monohybrid cross. Write the phenotypic ratio and genotypic ratio for monohybrid cross. So ಇದಿಷ್ಟು ಹೋಮ್ವರ್ಕ್ನ ಮಾಡಿ ನನಗೆ ಕಳಿಸ್ಬೇಕು. So next class we will discuss about dihybrid cross. I hope you all understood today's lesson. If you are having any doubts regarding this lesson, you can ask the questions in the group. I'm going to answer that. Thank you.